ಆತ್ಮೀಯ ಪತ್ರಕರ್ತ ಮಿತ್ರರೇ, ಏನು ಏಪ್ರಿಲ್ ಕೊನೆ ಮೇ ಫಸ್ಟ್ ವೀಕಿಂದ ವೇಮಗಲ್ಲು ಹೋಬಳಿಯ ಉಲ್ಲುಂಕಲ್ ಗ್ರಾಮದ ಅಂಬೇಡ್ಕರ್ ಭಾವಚಿತ್ರ ನಂತರ ಪುತ್ಥಳಿಯ ವಿಚಾರ, ಇದರ ವಿಚಾರವಾಗಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಅದರ ಸಂಬಂಧವಾಗಿ ಮೊದಲು ಸರ್ಕಲ್ನಲ್ಲಿ ನಮ್ಮ ಕಾಲೋನಿಗೆ ಹೋಗಂತಹ ದಾರಿ ಪಕ್ಕದ ಚರಂಡಿಯ ಗೋಡೆ ಮೇಲೆ ಭಾವಚಿತ್ರ ಗೋಡೆ ಕಟ್ಟಿ ಭಾವಚಿತ್ರ ಬರೆಸಬೇಕಂತೇಳಿ ನಮ್ಮ ಸಮುದಾಯದ ಅನಿಲ್ ಮತ್ತು ಅವರ ಸಂಗಡಿಗರು ಸುನಿಲ್ ಮತ್ತು ಸಂಗಡಿಗರು ಅಲ್ಲಿ ಇಟ್ಟಿಗೆ ಸಿಮೆಂಟ್ ಎಲ್ಲ ತಂದು ಗೋಡೆ ಒಂದು 2-3 ವರ್ಷ ಗೋಡೆ ಕಟ್ತಾರೆ. ಏನು ಭಾವಚಿತ್ರ ಬರೆಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಅದ್ರ ಹಿಂದೆನೇ ಬೇರೆಯವ್ರದ್ದೆಲ್ಲ ಮನೆಗಳಿರ್ತವೆ. ಆಮೇಲೆ ಆ ಗ್ರಾಮದವರು ಏನಿಲ್ಲೆಲ್ಲ ಸೇರಿದ್ದಾರೆ. ಇವರು ಚರಂಡಿ ಮೇಲೆ ಕಟ್ಟೋದು ಬೇಡ, ಇಲ್ಲೆಲ್ಲ ಮನೆಗಳಿದೆ. ಒಂದು ಬಾರಿ ಅಕಸ್ಮಾತ್ ಏನಾದರೂ ಚರಂಡಿ ಗೋಡೆ ಸರಿಯಾಗಿ ಕಟ್ಟಿರೋದಿಲ್ಲ, ಅದೇನಾದರೂ ಬಿದ್ದೋದ್ರೆ ಈ ಅಕ್ಕಪಕ್ಕ ಮನೆಗಳವ್ರ ಮೇಲೆ ಬರ್ತದೆ. ಆ ರೀತಿ ಅದು ಕಟ್ಟೋದು ಬೇಡ, ಒಳ್ಳೆ ಜಾಗದಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಕಟ್ಟೋಣ ಅಂಥೇಳಿ ನಿಲ್ಲಿಸಿರೋದು 100ಕ್ಕೆ 100ರಷ್ಟು ಸತ್ಯ. ಆ ಸಂದರ್ಭದಲ್ಲಿ ಆ ಗ್ರಾಮದ ಯುವಕರು ಪುರಳ್ಳಿ ಗ್ರಾಮದ ಯುವಕರನ್ನ ಜೊತೆ ಮಾಡ್ಕೊಂಡು ನನಗೆ ಕರೆ ಮಾಡಿಸಿ, ನಂತರ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಆ ಭಾಗದ ಹಿರಿಯ ಹೋರಾಟಗಾರರವರು ಮುನಿಯಪ್ಪ ಅಣ್ಣನವರು ಮತ್ತು ನನಗೆ ಕರೆ ಮಾಡಿ ನೀವು ಬರಬೇಕು, ಇದನ್ನು ಸಾಲ್ವೇಷನ್ ಮಾಡಬೇಕಂತ ನನಗೆ ಫೋನ್ ಕರೆ ಮೂಲಕ ಕರೆದಾಗ, ಮುನಿಯಪ್ಪ ಅಣ್ಣ ನಾವು ಗ್ರಾಮದ ಯುವಕರ ಜೊತೆ ಹೋಗಿ, ಆ ಪುರಳ್ಳಿ ಗ್ರಾಮದ ಯುವಕ ಗಣೇಶ್ ಅಂತಿದ್ದಾನೆ, ಆ ಯುವಕರ ಜೊತೆ ಹೋಗಿ ಏನು ಚರಂಡಿ ಮೇಲೆ ಕಟ್ಟೋದು ಬೇಡ, ಅವ್ರು ಹೇಳ್ತಾ ಇರೋದು ಸತ್ಯನೇ ಇದೆ. ಯಾವತ್ತಾದ್ರೂ ಅದು ಬಿದ್ದಿದ್ದೋದ್ರೆ ಇದು ಸಮಸ್ಯೆ ಆಗ್ತದೆ. ನಾವು ಬಿದ್ದಿದ್ದೋದ್ರೆ ನಾವು ಕಂಪ್ಲೇಂಟ್ ಕೊಡೋದು ಯಾರ ಮಗ ಸವರ್ಣೀರ್ ಮೇಲೆ, ಇದು ಸಮಸ್ಯೆ ಆಗ್ತದೆ, ಬೇಡ, ಒಳ್ಳೆ ಸರ್ಕಲಲ್ಲೇ ಒಳ್ಳೆ ಜಾಗದಲ್ಲೇ ಗೋಡೆ ಕಟ್ಟಿ ಭಾವಚಿತ್ರ ಬರ್ಸೋಣ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟ್ರು, ನಮ್ಮ ವೇಮಗಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆ ಗ್ರಾಮದ ಮುಖಂಡ ಈರಪ್ಪ ಮತ್ತು ಹೊಸಕೋಟೆನಿಂದ ಬಂದಂಥ ಸಂಘಟನೆ ಹೋರಾಟಗಾರರಾದಂಥ ಶ್ರೀಕಾಂತ್ ರಾವಣ್ಣು, ನಾವು ಇನ್ನೂ ಗ್ರಾಮದ ಹಲವಾರು ಮುಖಂಡರು ಎಲ್ಲ ಸೇರಿ ಒಂದು 10-12 ಜನ ಡೈರಿ ಒಳಗಡೆ ಸಭೆ ಮಾಡಿ, ಡೈರಿ ಮುಂದ್ಗಡೆನೆ ಏನೋ ಇವರು ಬಂದು ಮುಖಂಡರು ಎಲ್ಲಿ ಬೇಡಪ್ಪ ಕಟ್ಟೋದು, ಬಾಬಾ ಸಾಹೇಬರು ನಮಗೂ ದೇವರು, ಒಳ್ಳೆ ಜಾಗದಾಗಿರ್ಲಿ ಅಂತೇಳಿ ಸರ್ಕಲ್ನಲ್ಲೇ ಭಾವಚಿತ್ರ ಕಟ್ಟಕ್ಕೆ ಎಲ್ಲರೂ ಸೇರಿ ಒಪ್ಪಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮದವರು ಎಲ್ಲರೂ ಸೇರಿ ಜಿಂದಾಬಾದ್ಗಳಾಗ್ತಾರೆ, ಜೈ ಭೀಮ್ ಅಂತ ಘೋಷಣೆಗಳಿಗೆ ಕೂಗ್ತಾರೆ, ಎಲ್ರಿಗೂ ಖುಷಿ ಆಗ್ತದೆ. ಅಲ್ಲಿ ಸಿ ಬೈರೇಗೌಡರು ದಿವಂಗತ ಸಿ ಬೈರೇಗೌಡದ ನಾಮಫಲಕ ಇರುತ್ತೆ. ಏನು ನಾಮಫಲಕ ಅಂದರೆ ಸರ್ಕಲ್ ಉದ್ಘಾಟನೆ ಮಾಡಿದಂಥ ಅಂದಿನ ಕಾಲದ್ದು ನಾಮಫಲಕ ಇರ್ತದೆ ಡೈರಿ ಗೋಡೆಕ. ಆ ನಾಮಫಲಕನ ತೆಗೆದು ನಂತರ ಭಾವಚಿತ್ರವನ್ನು ಬರೆದು ಸೈಡಲ್ಲಿ ಅದನ್ನು ಅಲ್ಲೇ ಅಂಟಿಸೋದಂತ ಕೂಡ ನಾವು ಮಾತುಕತೆ ಮಾಡಿ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ. ನಾನು ಅವತ್ತು ಸಂಜೆ ಒಂದು 4ರಿಂದ 5 ಗಂಟೆ ಆಗಿರ್ತದೆ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಾಗ ಎಲ್ಲರೂ ಒಪ್ಕೊಳ್ತಾರೆ, ಖುಷಿ ಆಗ್ತಾರೆ. ನಾನು ಬೆಳಗ್ಗೆ ಬರ್ತೀನಿ, 1 ವರ್ಷ ನಾನೇ ಇಟ್ಕೊಡ್ತೀನಿ ಇಟ್ಟಿಗೆಗಳು, ನಂತರ ನೀವು ಎಷ್ಟು ಬೇಕು ಅಷ್ಟು ಕಟ್ಟಿ ನೀವು ಭಾವಚಿತ್ರ ಬರೆಸಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಖುಷಿಯಿಂದ ಹೊರಗಡೆ ಬರ್ತೀವಿ. ಬಂದ ಮೇಲೆ ಒಂದು 6:30-7 ಗಂಟೆ ಸಂದರ್ಭದಲ್ಲಿ ಈರಪ್ಪ ಅನ್ನೋ ಮುಖಂಡನ ಕರೆಸ್ಕೊಂಡು ಏನು ನಾವು ಆ ನಾಮಫಲಕನ ಬೈರೇಗೌಡದ ನಾಮಫಲಕ ತೆಗೆದು ತಿರ್ಗಿ ಅದಾದಮೇಲೆ ನಂತರ ಅಲ್ಲೇ ಮೆತ್ತಿಸೋದಂತ ಮಾತಾಡಿದ್ರಿ. ಇವ್ರ ಕೈಲಿ ಗಡಾರಿ ಕೊಟ್ಟು ಅದನ್ನು ಕಿಳಿಸ್ತಾರೆ. ಅದನ್ನು ಫೋಟೋ ಹೊಡ್ಕೊಂಡು ನಮ್ಮದೇ ಸಮುದಾಯ ಹುಡುಗರು ಫೋಟೋ ಹೊಡ್ಕೊಂಡು ಕೃಷ್ಣ ಬೈರೇಗೌಡರು ಕಳಿಸ್ತಾರೆ, ಈ ಥರ ಕಿತ್ತಾಕ್ತಾವ್ನು ಈರಪ್ಪ ಅಂದೇಳಿ. ಇಲ್ಲೇ ಉದ್ಭವ ಆಗ್ತದೆ, ಗ್ರಾಮದಲ್ಲಿ ಉದ್ವಿಗ್ನ ಸ್ಥಿತಿ ಇಲ್ಲೇನೇ ನಿರ್ಮಾಣ ಆಗ್ತದೆ. ಅವ್ರಿಗೇನಂದರೆ ಇದು ಸಮಸ್ಯೆ ಬಗೆಹರೋದು ಇಂಪಾರ್ಟೆಂಟ್ ಅಲ್ಲ, ಉದ್ವಿಗ್ನ ಸ್ಥಿತಿ ತಗೊಂಡೋಗೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ನಂತರ ಸುದರ್ಶನ್ ಸಾಹೇಬ್ರ ವಾಟ್ಸಪ್ಗೆ ಹಾಕ್ತಾರೆ, ಅವರೆಲ್ಲ ಕನ್ಕ್ಲೂಡ್ ಮಾಡ್ತಾರೆ ಏನಿದೆ ಅಂತೇಳಿ. ಆಮೇಲೆ ಈ ರೀತಿ ಹೇಳ್ತಾರೆ, ಈ ರೀತಿ ಆಗಿದೆ, ಅಲ್ಲಿ ಬೋರ್ಡ್ ಕಟ್ಟಿಬಿಟ್ಟು ಭಾವಚಿತ್ರ ಬರೆಸಿ ಈ ನಾಮಫಲಕನ ಅಲ್ಲೇ ಹಾಕ್ತೀವಿ, ಸಿ ಬೈರೇಗೌಡ್ರೆ ಉದ್ಘಾಟನೆ ಮಾಡ್ದಂಗೆ ನಾಮಫಲಕ ಇರುತ್ತೆ ಸರ್ ಅಂತೇಳಿ ಎಲ್ಲರ ಗಮನಕ್ಕೆ ತರ್ತಾರೆ. ಎಲ್ಲರೂ ಸುಮ್ಮನೆ ಆಗ್ತಾರೆ. ನಂತರ ನೈಟು 9-10 ಗಂಟೆ, ಆ ಮಧ್ಯೆ ನೈಟು ರಾತ್ರಿ ನಾವೇನು ಎಲ್ಲ ಸಮುದಾಯದವ್ರು ಸೇರಿ ನಾವು ಗೋಡೆ ಕಟ್ಟಿ ಭಾವಚಿತ್ರ ಬರೆಸೋದನ್ನು ತೋರಿಸಿದ್ವೋ ಅದನ್ನು ಬಿಟ್ಟು ಒಂದು 10 ಅಡಿ ಮುಂದೆ ಬಂದು ಸರ್ಕಲಲ್ಲಿ ಪಿಲ್ಲರ್ ಕಟ್ಟಿಬಿಡ್ತಾರೆ. ರಾತ್ರಿ ಒಂದು 5-6 ಅಡಿ ಹೈಟ್ಗೆ ಪಿಲ್ಲರ್ ಕಟ್ತಾರೆ. ಅದು ನನಗೂ ಗೊತ್ತಾಗಲ್ಲ. ಆಮೇಲೆ ಇವರು ಗ್ರಾಮದವ್ರು ಏನು ಮಾಡ್ತಾರೆ, ವೇಮಗಲ್ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಡ್ತಾರೆ. ಇಮ್ಡಿಯೇಟ್ ಹೋಗಿ ಪೊಲೀಸರು ಅದನ್ನು ತಡೆ ಮಾಡ್ತಾರೆ. ತಡೆ ಮಾಡಿದ್ರೆ ಮಾರನೇ ದಿವಸ ನಮ್ಮ ಗಮನಕ್ಕೆ ಬರ್ತದೆ. ಆಮೇಲೆ ಶ್ರೀಕಾಂತ್ ರಾವಣ್ಣ ಹೊಸಕೋಟಿಂದ ಆ ಹುಡುಗ ಎಲ್ಲ ಬರ್ತಾರೆ. ನಾವೆಲ್ಲರೂ ಸೇರಿ ಅದು ಹೋಗೋಷ್ಟೊತ್ತಿಗೆ ಆ ಗ್ರಾಮದ ಇರೋಂಥ ಎಲ್ಲ ಸಮುದಾಯದ ಮಹಾನುಭಾವರಿದು ತಂದು ಒಂದೊಂದು ಚೇರು ಎಲ್ಲ ಒಂದೊಂದು ಭಾವಚಿತ್ರ ಫೋಟೋಗಳು ಇಟ್ಬಿಡ್ತಾರೆ. ಸರ್ಕಲ್ ಪೂರ್ತಿ ಇಟ್ಬಿಡ್ತಾರೆ. ಆವಾಗ ಇನ್ನೂ ಉದ್ವಿಗ್ನ ಪರಿಸ್ಥಿತಿ ಆಗ್ತದೆ.
ನಂತರ ನಾವು ಜಿಲ್ಲಾಡಳಿತ ಗಮನಕ್ಕೆ ನಾನೇ 2-3 ಬಾರಿ ಬಂದು ಜಿಲ್ಲಾಡಳಿತ ಗಮನಕ್ಕೆ ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೀನಿ. ಅದರ ಸಂಭವವಾಗಿ ಸೀತಿ ಗ್ರಾಮ ಪಂಚಾಯತಿನಲ್ಲಿ AC ಸಾಹೇಬರು ಆಮೇಲೆ ASP ಸಾಹೇಬ್ರ ನೇತೃತ್ವದಲ್ಲಿ EO ಸಾಹೇಬ್ರ ನೇತೃತ್ವದಲ್ಲಿ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮಸ್ಥರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಸಭೆ ನಡೀತದೆ. ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೆ ಅಂದರೆ ಆ ಸರ್ಕಲಲ್ಲಿ ನೋಡೋ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡಬೇಕಂದ್ರೆ ಸರ್ಕಾರದಿಂದ ನೀತಿ ನಿಯಮಗಳು ಇರ್ತವೆ, ಅದನ್ನು ಪರ್ಮಿಷನ್ ತಗೊಂಡೇ ನಾವು ಕಟ್ಟಬೇಕಾಗ್ತದೆ. ನೀವು ಮೊದಲು ಭಾವಚಿತ್ರಕ್ಕೆ ಮಾಡಿದ್ದೀವಿ, ನೀವು ಭಾವಚಿತ್ರ ಮಾಡಿದ್ದಿದ್ರೆ ಯಾವುದೇ ರೀತಿ ಇಲ್ಲಿ ಉದ್ವಿಗ್ನ ಸ್ಥಿತಿ ಆಗ್ತಾ ಇಲ್ಲ, ಜಾತಿ ಗಲಭೆಗಳು ಕೂಡ ಆಗ್ತಾ ಇಲ್ಲ. ಇದು ನೀವೇ ಒಂದು ಒಪ್ಕೊಳ್ತೀರಿ, ಇನ್ನೊಂದು ನೆಕ್ಸ್ಟ್ ಒಂದು ಒಪ್ಕೊಳ್ಳೋದು ಈ ಮಾರನೇ ದಿನ ಇನ್ನೊಂದು ಮಾಡೋಕ್ಕೆ ಹೋಗ್ತೀರಿ, ಇದು ತಪ್ಪು. ಆಯ್ತು ಇದು ಬೇಡಪ್ಪ, ಈಗ ಏನಾಗಬೇಕು ಅಂತ ನಾವು ಕೇಳ್ತೀರಿ. ಇಲ್ಲ ನಾವು ಸ್ಟ್ಯಾಚ್ಯೂ ಇಕ್ತೀವಿ ಅಂತೀರಿ. ಆಯ್ತಪ್ಪ, ಇಲ್ಲಿ ಪಕ್ಕದಲ್ಲಿ ಡೈರಿ ಆದಮೇಲೆ ಪಕ್ಕದಲ್ಲಿ ಸಮುದಾಯ ಭವನ ಇದೆ. ಆ ಸಮುದಾಯ ಭವನ ಕಾಂಪೌಂಡಲ್ಲಿ ಒಂದು 10-15-20 ಅಡಿ ಖಾಲಿ ಜಾಗ ಇದೆ. ಸಮುದಾಯ ಭವನ ಆದಮೇಲೆ ಕಾಂಪೌಂಡ್ ಒಳಗಡೆ ಅದರಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸೋಣ, ಒಂದು 10 ಅಡಿ ರೆಸಲ್ಯೂಷನ್ ಮಾಡಿ ಕಳಿಸೋಣ. ಸರ್ಕಾರದಿಂದ ಏನಾದರೂ ಅನುಮತಿ ಬಂದರೆ ಅದ್ರ ಪ್ರಕಾರ ನೀವು ಅಲ್ಲೇ ನಿರ್ಮಾಣ ಮಾಡಿರಿ. ಸರ್ಕಾರದಿಂದ ಅನುಮತಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಯಾರು ಏನೂ ಕಾನೂನನ್ನು ಕೈಗೆ ತಗೋಬಾರ್ದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿನ ರೆಸಲ್ಯೂಷನ್ ಆಗಿ ಏನಂತಂದರೆ ಈ ಥರ ಶಾಂತಿ ಸಭೆ ಮಾಡಿ ಇಂತಿಂಥ ಅಧಿಕಾರಿಗಳ ನೇತೃತ್ವದಲ್ಲಿ ಸಮುದಾಯ ಭವನದ ಆವರಣ ಏನಿದೆ ಅದು ಸಮುದಾಯ ಭವನದ 9-10 ಇರ್ತದೆ ಖಾತೆ, ಸಮುದಾಯ ಭವನ ಹೆಸರದಲ್ಲಿ ಇರ್ತದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೆಸರದಲ್ಲಿ ಖಾತೆ ಇರೋದಿಲ್ಲ. ಅವತ್ತಿಗೆ ಸಮುದಾಯ ಭವನ ಹೆಸರದಲ್ಲಿ ಖಾತೆ ಇರ್ತದೆ. ಇದ್ರ ಒಳಗಡೆ 10 ಅಡಿ ನಿಗದಿಪಡಿಸಿ ನೀವು ರೆಸಲ್ಯೂಷನ್ನು ನೋಡ್ಬರ್ತಾವು. 10 ಅಡಿ ಅಂಬೇಡ್ಕರ್ ಪುತ್ಳಿಗೆ ಅಂತೇಳಿ ನಿಗದಿಪಡಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಅನುಮತಿಗಾಗಿ ಅಂತೇಳಿನೇ ಬರೆದಿರೋದು. ನೀವು ನೋಡ್ರಿ ರೆಸಲ್ಯೂಷನ್ನು. ಯಾವುದೇ ರೀತಿ 9-10 ಖಾತೆ ಮಾಡಿರಿ ಅಂತೇಳಿ ಯಾರೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ 9-10 11 ಪರಂ ನಂಬರ್ 9 11 ಇವೆಲ್ಲ ಕೊಡೋದು ಸರ್ಕಾರ 2013-14 ನಿಷೇಧ ಮಾಡಿದೆ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ. ಅದ್ರ ಬಗ್ಗೆ ಯಾರೂ ಕೂಡ ಮಾತಾಡಿಲ್ಲ. ನೀವು 9-10 11 ಬರ್ಕೊಡಿ ಅಂತೇಳಿ ಯಾರೂ ಕೂಡ ಮಾತಾಡಿಲ್ಲ. ಆದರೆ PDO ಅವರು ನಮಗೆ ಗೊತ್ತಿದ್ದು ರೆಸಲ್ಯೂಷನ್ ಆಗಿದ್ದೊಂದು ಬರೀ ಅನುಮತಿಗೆ ಅಂತೇಳಿ ಶಿಫಾರಸು ಆಯಿತು. ಆ 2-3 ದಿನಗಳು ವಾರದಲ್ಲೇ 11 ಪರಂ ನಂಬರ್ 11 ಬರೆದು ಕೊಟ್ಬಿಟ್ಟಿದ್ದಾನೆ, ನಮಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ದೀರಿ. ಆಮೇಲೆ ಅದನ್ನು ಇದು ಮಾಡಿರೋದು ಕಾನೂನು ಬಾಹಿರ, ನಾವು ಬರೀ ಶಿಫಾರಸು ಮಾಡೋಕ್ಕೆ ಕೇಳಿರೋದು, ಖಾತೆ ಮಾಡೋಕ್ಕೆ ಕೇಳಿಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡೋಕ್ಕೆ ಶಿಫಾರಸು ಮಾಡಿದ್ದಲ್ಲದೆ ಇವ್ರನ್ನ PDOನ ಸಸ್ಪೆಂಡ್ ಕೂಡ ಮಾಡೋಕ್ಕೆ ಶಿಫಾರಸು ಮಾಡ್ತಾರೆ. ಆಮೇಲೆ ಆ ಸಭೆಯಲ್ಲಿ ಏನು ಸರ್ಕಲಲ್ಲಿ ಏನು ಇಟ್ಟಿದ್ರೆ ಎಲ್ಲ ಮಹಾನ್ ಭಾವಿನಿಯರದ್ದು ಫೋಟೋಗಳು ಇದು ಅನುಮತಿ ಕಳಿಸಿಬಿಡೋಣ, ಇವೆಲ್ಲ ತೆರವುಗೊಳಿಸ್ಬೇಕಂತೇಳಿ ತೀರ್ಮಾನ ಆಗಿ ಆಮೇಲೆ ನಾವು ಕೂಡ ಪೊಲೀಸ್ ಜೊತೆ ಹೋಗಿ ಗ್ರಾಮಸ್ಥರ ಸಹಕಾರದಿಂದ ಆ ಸರ್ಕಲಲ್ಲಿ ಏನೇನು ಇಟ್ಟಿದ್ರು ಅದನ್ನೆಲ್ಲ ನಾವು ತೆರವುಗೊಳಿಸ್ತೀರಿ. ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ತೆರವುಗೊಳಿಸ್ತಾರೆ. ನಂತರ ಇದಾದ ನಂತರ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರದಿಂದ ಅನುಮತಿ ವಾಪಸ್ ಆಗ್ತದೆ, ಅನುಮತಿ ಕೊಡೋದಿಲ್ಲ. ಏನಂತಂದರೆ ಈ ರೀತಿ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಇದೆ, ನೀವು ಅಲ್ಲಿ ಅಪೀಲ್ ಮಾಡ್ಕೊಂಡು ಅಲ್ಲೇ ಅನುಮತಿ ತಗೊಂಡು ನೀವು ಕಾನೂನು ಚೌಕಟ್ಟಲ್ಲಿ ಮಾಡಬೇಕಂತ ನಿರ್ದೇಶನ ಬರ್ತದೆ. ಅದರ ಸಂಬಂಧ DC ಅವರು JD ಮತ್ತು AC ಅವರಿಗೆ ನೀವು ಅಲ್ಲಿ ಸೂಕ್ತವಾದ ಜಾಗ ಯಾವುದು ನೀವು ಒಂದು ವರದಿ ಕೊಡ್ರಿ ಅಂತೇಳಿ ಅವರು ಒಂದು ಟೀಮ್ ಮಾಡಿ ಊರಿಗೆ ಕಳಿಸ್ತಾರೆ. ಅವರು ಎಲ್ಲ ವರದಿ ರೆಡಿ ಮಾಡಿರ್ತಾರೆ. ವರದಿ ರೆಡಿ ಮಾಡೋ ಒಳಗಾಗಿ ಆವತ್ತಿನ ದಿನ ಗ್ರಾಮ ಪಂಚಾಯತಿ ಚುನಾವಣೆಯ ಕ್ಯಾಟಗಿರಿಗಳು ಮೀಸಲಾತಿ ಪ್ರಕಟ ಆಗ್ತದೆ. ಆವತ್ತು ನೈಟು ಸುಮಾರು 1:30-2 ಗಂಟೆ ರಾತ್ರಿನಲ್ಲಿ ಅಂಬೇಡ್ಕರ್ ಭಾವಚಿತ್ರದ ನಾಮಫಲಕನ ಅಲ್ಲಿ ಹೋಗಿ ಸ್ಥಾಪನೆ ಮಾಡ್ತಾರೆ ರಾತ್ರಿ ಹೊತ್ತು. ಯಾಕಂದ್ರೆ ನಾನು ಅಂಬೇಡ್ಕರ್ ಹೆಸರಲ್ಲಿ ಹೋರಾಟ ಮಾಡ್ಕೊಂಬಂದಿರೋಂಥವನು, ಬಾಬಾ ಸಾಹೇಬನ್ನ ರಾತ್ರಿ ಹೊತ್ತು ಮಾಡೋಂಥದ್ದು ಏನಿದೆ ಕರ್ಮ? ಜಿಲ್ಲಾಡಳಿತ ಅನುಮತಿ ಕಳಿಸಿದೆ, ಅನುಮತಿ ತಗೊಂಡು ಮಾಡೋಣ. ಸಭೆಯಲ್ಲಿ ಶಾಂತಿ ಸಭೆಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲಿ ತೀರ್ಮಾನ ಆಗಿದೆ. ಅನುಮತಿ ತಗೊಂಡು ಇಕ್ಕಣ ಜಮೀನು ಯಾರಾದರೂ ಎತ್ಕೊಂಡು ಹೊರಟೋಗ್ತಾರೆ, 10 ಅಡಿನ ಯಾರು ತಗೊಂಡೋಗಲ್ಲ. ಅದು ಏನು ರಾತ್ರೋರಾತ್ರಿ ಅದಿಡ್ತಾರೆ. ಅವತ್ತು ಬೆಳಗ್ಗೆನೆ ಇನ್ನು ಉಳಿಕೆ ಆದ ಎಲ್ಲ ಸಮುದಾಯದವರು ಕೂಡ ಮಹನೀಯರ ಹೋಗಿ ಭಾವಚಿತ್ರಗಳ ನಾಮಫಲಕ ಹಾಕಿ ದಿನೇ ದಿನೇ ಇದು ಉದ್ಭವ ಆಗ್ತದೆ. ದಿನೇ ಉದ್ಭವ ಆಗಿ ನಮ್ಮ ಏನು ಹೋರಾಟದ ನಮ್ಮ ಅಣ್ಣ ತಮ್ಮಂದಿದ್ದರೆ ಕೆಲವರು ಹೊರಗಡೆಯಿಂದ ಬಂದು ಅವರಿಗೆ ಈ ಸ್ಥಳೀಯವಾಗಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರಿಗೆ ಈ ಗ್ರಾಮದಲ್ಲಿರೋಂಥವ್ರು ಹೇಳಿಲ್ಲ. ಈಗ ಅಂಬೇಡ್ಕರ್ದು ಈ ಥರ ಸವರ್ಣೀರು ಬಂದು ತೊಂದರೆ ಮಾಡ್ತಾವ್ರೆ ಅಂತಂದರೆ ಎಂಥವ್ರಿಗೂ ಆವೇಶ ಬಂದೇ ಬರ್ತದೆ. ಆದರೆ ಗ್ರಾಮದಲ್ಲಿರೋ ವಾತಾವರಣನೇ ಬೇರೆ ಇದೆ, ಅಲ್ಲಿನ ಸ್ಥಿತಿನೇ ಬೇರೆ ಇದೆ. ಅಲ್ಲಿ ಏನು ಸುನಿಲ್ ಅನ್ನೋ ಹುಡುಗ ಇದ್ದಾನೆ, ಈ ಗ್ರಾಮದಲ್ಲಿ ಈ ಮೇಲ್ವರ್ಗದವ್ರ ಹತ್ರ ಎಲ್ಲ 25-30 ಲಕ್ಷ ಸಾಲ ಮಾಡಿದ್ದಾನೆ. ಇದು ಇಂಪಾರ್ಟೆಂಟು. 25-30 ಲಕ್ಷ ಸಾಲ ಮಾಡಿದ್ದಾನೆ. ಇವರೆಲ್ಲ ದುಡ್ಡನ್ನ ಕೆಲವು ದಿನಗಳು ಇದಾಗಕ್ಕೆ ಮೊದಲು ಕೇಳಕ್ಕೆ ಹೋಗ್ತಾರೆ. ಕೇಳಕ್ಕೆ ಹೋದಾಗ ಪ್ರಾರಂಭ ಆಗೋಂಥದ್ದು ಅಂಬೇಡ್ಕರ್ ನಿತ್ಕೊಂಬಂದು ಚರಂಡಿ ಮೇಲೆ ಕಟ್ಟಕ್ಕೆ ಬರೋಂಥ ವಿಚಾರ ಇದು.
ಅವ್ರೇನಾದರೂ ಭಾವಚಿತ್ರನೇ ಕಟ್ಟಕ್ಕೆ ಬಂದ್ರಲ್ಲ, ಭಾವಚಿತ್ರ ಫೈನಲ್ ಆಯ್ತಲ್ಲ, ಏನೂ ಇಲ್ಲಾಂದರೆ ಭಾವಚಿತ್ರ ಕಟ್ಟಿ ಕ್ಲಿಯರ್ ಮಾಡ್ಕೋಬೋದಾಗಿತ್ತಲ್ಲ. ಭಾವಚಿತ್ರ ಕಟ್ಟಿ ಊರಲ್ಲಿ ವಾತಾವರಣ ಶಾಂತಿಯುತ ಆಗಿಬಿಟ್ರೆ ದುಡ್ಡು ಕಟ್ಟಿ ಕೊಡಬೇಕಲ್ಲ, ಸಾಲಗಾರರಿಗೆ ಕೊಟ್ಟಿರೋರು ದುಡ್ಡು ವಾಪಸ್ ಕೊಡಬೇಕಲ್ಲ. ಅದನ್ನಿಂದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರೋದು, ಒಂದಾದ್ಮೇಲೆ ಒಂದು. ಇದು ನಮ್ಮ ಹೋರಾಟ ಸಹೋದರರಿಗೆ ಕೆಲವ್ರಿಗೆ ಮಾಹಿತಿ ಇಲ್ಲ. ಇಂಥ ಮಾಹಿತಿನ ತಗೊಳ್ಳದೆ ಗ್ರಾಮದಲ್ಲಿ ಈಗ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಿಸೋದು ತಪ್ಪು. ಆಮೇಲೆ ನಾವು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಮುನಣ್ಣರವರ ನೇತೃತ್ವದಲ್ಲಿ ಸಭೆ ಮಾಡಿದವಾಗ ನಾವೆಲ್ಲ ನೋಡ್ತೀರಿ, ಯಾವುದೇ ಸವರ್ಣೀಯರು ಕೂಡ ಅಂಬೇಡ್ಕರ್ ಇಲ್ಲಿ ಮಾಡಬೇಡ್ರಿ ಅಂತ ಯಾರೂ ಹೇಳಿದ್ದಿಲ್ಲ. ಈ ರೀತಿ ಆದಂಥ ವಿಚಾರನ ಇವತ್ತು ಇಲ್ಲಿವರೆಗೂ 3-4 ತಿಂಗಳು ಹೇಳ್ಕೊಂಬಂದಿದೆ. ಇವತ್ತು ಏನು ಜಿಲ್ಲಾಡಳಿತದ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಮೊದಲಿನಿಂದ ಅದನ್ನೇ ಹೇಳ್ಕೊಂಬರ್ತಾ ಇದ್ದಿದ್ದು, ಸರ್ಕಾರದಿಂದ ವಾಪಸ್ ಬಂದಿದೆ. ಜಿಲ್ಲಾಡಳಿತ ಎಲ್ಲಿ ಸೂಕ್ತವಾದ ಸ್ಥಳ ಕೊಡ್ತದೋ ಅಲ್ಲಿ ಎಲ್ಲ ಸಮುದಾಯದವರು ಸೇರಿ ಗೌರವದಿಂದ ಅಲ್ಲಿ ಮಾಡ್ರಿ. ಎಲ್ಲ ಬೇರೆ ಸಮುದಾಯದವ್ರು ಕೂಡ ಒಪ್ಕೊಂಡವ್ರೆ. ಜಿಲ್ಲಾಡಳಿತ ಎಲ್ಲಿ ಹೇಳ್ತದೋ ಅಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಸಮುದಾಯದವರು ಒಪ್ಕೊಂಡವ್ರೆ. ಆದ್ದರಿಂದ ಏನು ಜಿಲ್ಲಾಡಳಿತ ತೀರ್ಮಾನ ತಗೊಳ್ತದೋ ಆ ಜಿಲ್ಲಾಡಳಿತ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಆಗಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.